ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ನಮ್ಮ ರಾಜಣ್ಣನ ರಾಜೀನಾಮೆ ದೊಡ್ಡ ಗದ್ದಲ ವಿಧಾನಸಭೆಯಲ್ಲೇ. ಯಾಕಪ್ಪ ಅಂತಂದರೆ ಅವರು ಸಹಜವಾಗಿ ಮಾತಾಡಿದಂಥ ಸಹಜ ಕರೆಗೆ ವಜಾ ಆಗಿದ್ದು ಕಾರಣ ಏನಪ್ಪ ಅಂತಂದ್ರೆ, ಈ ಮತಗಳತನ ಆಗ್ಯದಪ್ಪ ಹಿಂದಿಂದ ಅಂತ ಹೇಳಿದ್ರಲ್ಲ, ನಾವು ಗೆದ್ದು ನೋಡಬೇಕಾಗಿತ್ತು ಅನ್ನೋಂಥ ಮಾತನ್ನು ಹೇಳಿದ್ದಕ್ಕಾಗಿ ಒಂದು ರೀತಿ BJPಗೆ ಅನುಕೂಲ ಆಗುವಂಥ ಮಾತುಗಳನ್ನು ರಾಜಣ್ಣವ್ರು ಆಡಿದ್ರಿಂದಾಗೆ ಸಹಜವಾಗಿ ಅವ್ರಿಗೆ ಬೆಂಬಲ ನೋಡುವಂಥ ಕೆಲಸವನ್ನು BJPಗರು ಮಾಡ್ತಾ ಇದ್ದಾರೆ. ಜೊತೆಗೆ ಅದನ್ನು ದೊಡ್ಡ ಇಶ್ಯೂ ಆಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಪ್ಪ, ನೀವು ತಪ್ಪು ಮಾಡಿದಿರಿ ಸಿದ್ದರಾಮಯ್ಯನವರ, ಅಥವಾ ನಿಮ್ಮಲ್ಲಿ ಇವನ್ ಮಾತಾಡೋ ಸಹಿತ ಹಕ್ಕಿಲ್ಲ ನಿಮ್ಮಲ್ಲಿ ಅನ್ನುವಂಥ ದೊಡ್ಡ ದೊಡ್ಡ ಮಾತು ಮಾತಾಡಿದ್ದಾರೆ. ಇರಲಿ, BJPಗರು ಇವತ್ತು ಅದು ಅವ್ರು ಹೇಳೋದ್ರಲ್ಲಿ ಸತ್ಯಗಳಿದ್ದಾವಿಲ್ಲ ಅಂತಲ್ಲ. ಯಾಕಂದ್ರೆ ಯಾವುದೇ ಪಕ್ಷದಲ್ಲೂ ಪ್ರಜಾಪ್ರಭುತ್ವ ಇಲ್ಲ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾವುದೇ ಇರಲಿ, ಅವ್ರು ಯಾರಲ್ಲೂ ಅದಿಲ್ಲ. ಆ ಮಾತು ಬೇರೆ, ಅದು ನಿನ್ನೆ ಯಾವತ್ತು ಚರ್ಚೆ ಮಾಡಿದ್ರೆ ಆಯಿತು. ಆದರೆ ಇಲ್ಲೇ ರಾಜನ ಪರವಾಗಿ ಬ್ಯಾಟ್ ಬೀಸೋದ ಕಾರಣ ಒಂದು ಏನಪ್ಪ ಅಂತಂದ್ರೆ, ಅದು ಅವ್ರ ಪಕ್ಷಕ್ಕೆ ಅಂದರೆ BJPಗೆ ಹೆಲ್ಪ್ ಆಗುವಂಥದ್ದು, ಆದಷ್ಟು ಪ್ರಭಾವ ಕರ್ನಾಟಕದ ಕಡಿಮೆ ಮಾಡೋದಕ್ಕೆ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ರು ಅನ್ನೋದು ಓಪನ್ ಸೀಕ್ರೆಟ್. ಅದನ್ನೂ ಇರಲಿ, ಈ ಸಂದರ್ಭದಲ್ಲಿ ರಾಜಣ್ಣ BJPಗೆ ಹೋಗ್ತಾರಾ ಅನ್ನುವಂಥದ್ದು ಮೋಸ್ಟ್ ಪ್ರಾಬಬ್ಲಿ ಇಲ್ಲ ಅನ್ನುವಂಥ ಉತ್ತರ ಹೆಸರು ದೊರೀತಾ ಇದೆ. ಎಲ್ಲ ಕಡೆ ವಿಚಾರ ಮಾಡಿದಾಗ, ಸಹಜವಾಗಿ ಒಂದಿಷ್ಟು ಚಿಂತನೆ ಮಾಡಿದಾಗ, ಕೆಲವು ಜನರನ್ನು ಮಾತಾಡಿಸಿದಾಗ ಇಲ್ಲ, ಅವರು ಮೂಲತಃ ಆ ತತ್ವದ ವಿರೋಧಿಗಳಿದ್ದಾರೆ ಅನ್ನುವಂಥ ಮಾತು ಕೇಳಿಬಂತು. ಜೊತೆಗೆ ಅವರ ಅತ್ಯಂತ ನಿಕಟ ವರ್ತಿ ಅಂತ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಮಾತಾಡಿದ್ದಾರೆ. ಅವರು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಮುಂದೆ ಹೆಜ್ಜೆ ಇಡುವಂಥದ್ದು. ರಾಜಕೀಯದಲ್ಲಿ ದ್ವೇಷ ಇದ್ದೇ ಇರ್ತದೆ, ಹೌದು, ದ್ವೇಷ ಇದ್ದೇ ಇರ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನಿಜವಾಗಿಯೂ ಅದು ಇವತ್ತಿನ ರಾಜಕೀಯ ನೋಡಿದಾಗ ಆ ಮಾತು ಸತ್ಯ ಅನ್ನಿಸ್ತದೆ. ಹೌದಪ್ಪ, ಒಬ್ಬರೊಬ್ಬರು ಅಧಿಕಾರ ಕಳಿಸೋ ಸಲುವಾಗಿ ದ್ವೇಷ ಇದ್ದೇ ಇರ್ತದೆ ಅಂತೇಳಿ, ಬಟ್ ಇರಬಾರ್ದಲ್ಲ ಅನ್ನೋದು ಸಾಮಾನ್ಯ ನಂಬಿಕೆ ರಾಜನೀತಿಯಲ್ಲ. ಅದು ಇಲ್ಲಿ ನಡೆಯುತ್ತಿರುವುದು ಏನಪ್ಪ ಅಂದ್ರೆ ರಾಜಕೀಯ. ಆ ರಾಜಕೀಯದಲ್ಲಿ ದ್ವೇಷ ಇರ್ತದೆ, ಆ ಮಾತು ಒಪ್ಕೊಂಡು ಇರಲಿ. ನಾವು ಹುಷಾರಾಗಿ ಬಿಗಿಯಾಗಿ ಇರಬೇಕು, ಇದು ಬಹಳ ಗಮನ ಇಡುವಂಥ ಕೆಲಸ. ಒಬ್ಬ ರಾಜಕೀಯ ಮನುಷ್ಯನಿಗೆ ಮುಖ್ಯವಾಗಿ ಇರಬೇಕಾಗಿದ್ದು ಎಚ್ಚರಿಕೆ, ಸದಾ ಎಚ್ಚರಿಕೆನ, ನಿದ್ದೆ ಸಹಿತ ಎಚ್ಚರಾಗಿರ್ಬೇಕಂತ ಅನ್ನುವಷ್ಟು ಮಟ್ಟಿಗೆ. ಅಂದಾಗ ಮಾತ್ರ ಇವತ್ತು ರಾಜಕೀಯ ಮಾಡೋಕ್ಕೆ ಸಾಧ್ಯತೆ. ಯಾವತ್ತಾದರೂ ಅಷ್ಟ ಅವ್ನು ಎಚ್ಚರ, ಕ್ರಿಯಾಶೀಲ ಇರಬೇಕು, ಆ ಮಾತನ್ನು ಒಪ್ಪಿಕೊಳ್ಳುವಂಥ ವಿಷಯ. ನಾವು ಹುಷಾರಾಗಿ ಬಿಗಿಯಾಗಿರಬೇಕು. ರಾಜಣ್ಣ ವಜಾ ಹೈಕಮಾಂಡ್ ನಿರ್ಧಾರ, ಇದರಲ್ಲಿ ಯಾರ್ದೇನೂ ಇಲ್ಲ, ಯಾರ್ದು ಮಾತು ನಡೆಯೋದಿಲ್ಲ ಅನ್ನೋ ಸೂಕ್ಷ್ಮವಾಗಿ ಇವರಿಲ್ಲೇ ಯಾವ ಷಡ್ಯಂತ್ರ ಇಲ್ಲ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೇನೋ, ಇದು ಅವ್ರಿಗೆ ಪಟ್ಟಂಥ ವಿಷಯ. ರಾಜಣ್ಣ ವಜಾ ಹೈಕಮಾಂಡ್ ನಿರ್ಧಾರ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅಂದ್ರೆ ನಮಗೆ ನಾವು ಎಚ್ಚರಿಕೆ ವಹಿಸಬೇಕು, ನಾವು ರಕ್ಷಣೆ ಮಾಡ್ಕೋಬೇಕು, ಇನ್ನೊಬ್ಬರು ಬಂದು ನಮ್ಮ ರಕ್ಷಣೆ ಮಾಡೋದಿಲ್ಲ ಅನ್ನೋಂಥ ಒಂದು ಅಂತಿಮ ಸತ್ಯವನ್ನು ಇಲ್ಲಿ ಮಾತಾಡಿದ್ದಾರೆ. ಹೌದು, ನಾವು ಕಾಳಜಿ ಮಾಡ್ಕೋಬೇಕು ಅಂತ, ಇನ್ನೊಬ್ರು ಯಾಕೆ ಕಾಳಜಿ ಮಾಡ್ತಾರೆ ಅನ್ನುವಂಥ ಒಂದು ವಾಸ್ತವ ಸತ್ಯವನ್ನು ಮಾತಾಡಿದ್ದಾರೆ. ಮತ್ತು ಅದಕ್ಕೆ ಸ್ವತಃ ರಾಜಣ್ಣ ಕಾರಣ ಅನ್ನುವಂಗೂ ಸಹಿತ ಅಲ್ಲೇ ಒಂದಿಷ್ಟು ಧ್ವನಿತ ಆಗ್ತದೆ ಧ್ವನಿಯಲ್ಲೇ. ಆಗ ಈ ರೀತಿ ಆಗುವುದಿಲ್ಲ, ಪಕ್ಷದ ನಿರ್ಧಾರದ ವಿರುದ್ಧ ಹೋಗಲು ಆಗುವುದಿಲ್ಲವೆಂದು ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಇಲ್ಲೂ ಜಾಂತನ ಮಾಡಿದ್ದಾರೆ ಸತೀಶ್ ಅವರು. ಇಲ್ಲ, ಈ ವಿಷಯಕ್ಕೆ ನಾವು ಸಹಿತ ಹೈಕ್ ಮಾಡಿರೋದು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಸ್ವತಃ ಸಿದ್ದರಾಮಯ್ಯ ಹೇಳ್ಯಾರ, ನಾವು ಅದನ್ನ ಹೇಳ್ತೀವಿ ಅಂತ. ಇದರಿಂದಾಗಿ ಏನಾಗಿಬಿಡುತ್ತಪ್ಪ ಅಂತಂದ್ರೆ, ಸಹಜವಾಗಿ ನಮ್ಮ ರಾಜಣ್ಣವರು ಮತ್ತೊಮ್ಮೆ ತಮ್ಮ ಒಂದು ನಿರ್ಧಾರ ಏನಾದರೂ BJPಗೆ ಹೋಗ್ಬೇಕಂತ ವಿಚಾರ ಮಾಡಿದ್ದಾರೆ, ಮತ್ತೇನು ಮಾಡಿದರೆ ಅದ್ರ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ. ಮತ್ತು ಆಲ್ರೆಡಿ ಸಿದ್ದರಾಮಯ್ಯನವರಂತೆ ಸಾಕಷ್ಟು ಅವ್ರು ಉಳಿಸ್ಕೊಳಿಸಲು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಂತೂ ಎರಡು ಮಾತಿಲ್ಲ. ಯಾಕಂದ್ರೆ ನಿರಂತರ ಬೆಂಬಲಗಳಿರ್ತಂಥವ್ರು ರಾಜಣ್ಣವರು. ಅದಕ್ಕಾಗಿ ಅವರು ಈಗ ಅವ್ರ ಮಗನನ್ನು ಆದ ಸ್ಥಾನಕ್ಕೆ ಕ್ಯಾಬಿನೆಟ್ ತರಬೇಕು ಅಂದ್ರೆ ಅವ್ರಿಗೆ MLC ಇದ್ದಾರೆ, ಅವ್ರನ್ನ ತಗೊಳ್ಬೇಕು ಅನ್ನೋಂಥದ್ದು ಏನೋ ಪ್ರಯತ್ನ ನಡೆಸಿದ್ದಾರೆ. ಅದು ಮೋಸ್ಟ್ಲಿ ಯಶಸ್ವಿ ಆಗುವ ಸಾಧ್ಯತೆಗಳು ಇದ್ದಾವೆ. ಅದನ್ನು ಮೋಸ್ಟ್ಲಿ ಯಾರು ಅಲ್ಲಿಗೆ ಎಳೀಲಿಕ್ಕಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಪಾರ್ಟಿಯಲ್ಲಿ ಒಂದು ಸಿದ್ದರಾಮಯ್ಯ ತಮ್ಮ ಶಕ್ತಿಯನ್ನು ಉಳಿಸ್ಕೋಬೇಕಾಗ್ಯದ, ಜೊತೆಗೆ ಒಬ್ಬ ಅತ್ಯಂತ ಆತ್ಮೀಯಂತ ಮಾಡೋದು ಹೋಗ್ಬೇಕಾಗ್ಯದ. ಯಾಕಂದರೆ ಇವತ್ತು ರಾಜಕೀಯ ತಿಕ್ಕಾಡು ಜೋರದ. ಅದಕ್ಕೆ ಈಗಾಗಲೇ ಸತೀಶ್ ಅವ್ರು ಹೇಳಿದಂಗೆ ಹುಷಾರಾಗಿರಬೇಕು ಯಾವುದಕ್ಕಾದರೂ ಅನ್ನುವಂಥ ಮಾತನ್ನು. ಅಂದ್ರೆ ನಾವು ಎಷ್ಟು ವಿಧದಿಂದ ವಿಚಾರ ಮಾಡಿದ್ರು, ಎತ್ತುಗಳನ್ನು ಚಿಂತನೆ ಮಾಡಿದ್ರು, ಅದು ಕಡಿಮೆ ಅನ್ನುವಂಥ ಮಾತನ್ನು ಅವ್ರು ಮಾತಾಡಿದ್ದಾರೆ. ಹೀಗಾಗಿ ಈ ನಮ್ಮ ರಾಜಣ್ಣವರ ಈಗ ನಾವು ಹೇಳಿದಂಗೆ, ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ವಿ, ಅವ್ರ ನಾಲಿಗೆನ ಅವ್ರಿಗೆ ವೈರಿ ಆಯಿತು ಅಂತೇಳಿ. ಮತ್ತಾರೂ ಇಲ್ಲ ಇದಕ್ಕಂತ ನಾವು ಎಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ. ಇರ್ಬೋದು DKಶಿ ಅವರು ಒಂದಿಷ್ಟೇನೋ ಅವ್ರಿಗೆ ಮನಸ್ಸು ಸಮಾಧಾನ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇಲ್ಲ ಆಗದೇನೂ ಇರ್ಬೋದು. ಯಾಕೆಂದರೆ ರಾಜಕೀಯದಲ್ಲಿ ದ್ವೇಷ ಅನ್ನೋಂಥ ಮಾತು ಇದೆ ಹೇಳಿದರು. ಅದಕ್ಕಿಂತ ಸ್ಪರ್ಧೆ ಅನ್ನೋ ಶಬ್ದ ನಾವು ಬಳಸಿದ್ರೆ ಹೆಚ್ಚು ಯೋಗ್ಯ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಸ್ಪರ್ಧೆ ಇರಬೇಕಾಗಿದ್ದರೆ ಇಲ್ಲಿ ಯಾರನ್ನು ಕೊಲ್ಲುವಂಥದ್ದು ಇಲ್ಲ, ನಾಶ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಮ್ಮಷ್ಟು ನಾವು ನಾಶ ಆಗಬೇಕಾಗ್ಯದ ವಿನಃ
ಇನ್ನೊಬ್ಬರು ಬಂದು ನಮ್ಮ ನಾಶ ಮಾಡ್ತಾರೆ ಅಂತ ಅನ್ನೋದು ಸುಳ್ಳು ಅನ್ನೋಂಥ ಮಾತನ್ನು ನಾವು ಗಮನಿಸಬೇಕಾಗಿದೆ. ಆ ದಿಶೆಯಲ್ಲಿ ರಾಜಣ್ಣವರು ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದದ. ಆ ದಿಶೆಯಲ್ಲೇ ಏನಪ್ಪ ಅಂದ್ರೆ ರಾಜನವರು ಸ್ವಯಂ ವಿಮರ್ಶೆ ಮಾಡ್ಕೊಳ್ಳೋಂಥದ್ದು, ಆತ್ಮವಿಮರ್ಶೆ ಮಾಡ್ಕೊಳ್ಳೋಂಥದ್ದು ಭಾಳ ಮುಖ್ಯ ಅದ. ಯಾಕಂದರೆ ಸಿದ್ದರಾಮಯ್ಯ ಮಾತ್ರ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ. ಯಾಕಂದರೆ ಸ್ವಲ್ಪ ಉತ್ತರ ಅಷ್ಟು ತೀವ್ರ ಇತ್ತು ಅವರು ರಾಜಣ್ಣವ್ರ ಶೈಲಿನ ಹೆಂಗದ ಮಾತಾಡುವಂಥದ್ದು, ಅಥವಾ ಅವ್ರು ಅದೇ ರೀತಿ ಇದ್ದಾರೋ ಗೊತ್ತಿಲ್ಲ. ಹೀಗಾಗಿ ಯಾರ್ಯಾರು ಹರ್ಟ್ ಆಗುವಂಥ ಮಾತುಗಳು ಆಗಿಬಿಡ್ತಾವೆ. ಅದಕ್ಕೆ ಮೋಸ್ಟ್ಲಿ ಹೈಕಮಾಂಡಿಗೆ, ಅದರಲ್ಲೂ ರಾಹುಲ್ ಗಾಂಧಿಯವ್ರಿಗೆ ಹರ್ಟ್ ಆಗಿದ್ದರಿಂದಾಗಿ ಸಹಜವಾಗಿ ಅವ್ರ ವಿರೋಧಿಗಳಿಗೆ ಅವಕಾಶ ಸಿಗ್ತಿದ್ದು ಏನೋ ಉಪಯೋಗ ಮಾಡ್ಕೊಳ್ಳಪ್ಪ ನಾವು ಅಂತೇಳಿ ಉಪಯೋಗ ಮಾಡ್ಕೊಂಡಿದ್ದಾರೆ ಸ್ವತಃ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಗಿದ್ದಿಲ್ಲ ಏನಪ್ಪ ಅಂದ್ರೆ, ರಾಹುಲ್ ಗಾಂಧಿಯವರು ಸ್ವತಃ ವಿಚಾರಕರಿದ್ದಾರೆ, ಚಿಂತಕರಿದ್ದಾರೆ. ಇವತ್ತು ಅವರು ತಾವು ಇಡೀ ದೇಶವನ್ನು ಸುತ್ತ ಹಾಕೋದ್ರಿಂದ ಇನ್ನೂ ಇವತ್ತು ಮತ್ತಷ್ಟು ಸೂಕ್ಷ್ಮ ಆಗಿದ್ದಾರೆ ಪ್ರತಿಯೊಂದು ವಿಷಯದ ಬಗ್ಗೆ. ಅಂಥ ಸಂದರ್ಭದಲ್ಲೇ ಅದರಲ್ಲೂ ಒಂದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಅದನ್ನು ಅದು ಮತ್ತು ತಿದ್ದಲೇಬೇಕಾದದ್ದು ಇವತ್ತಂತೆ ಮತ ಪಠ್ಯದ ಅಥವಾ ಇಲ್ಲಿ ಬೋಗಸ್ ಮತದಾನದ ಏನೆಲ್ಲ ಅದು. ಒಂದು ಕಾಲಕ್ಕೆ ಬೋಗಸ್ ಮತದಾನ ಆಗ್ತಿತ್ತು, ರಿಗ್ಗಿಂಗ್ ಆಗ್ತಿತ್ತು. ನಂತರ ನಮ್ದು ಇದು ಬಂದ ತಕ್ಷಣ EVM ಬಂದ ತಕ್ಷಣ ಅಲ್ಲೂ ಗದ್ದು ನಡೆದು VVPAT ಕೊಡಿಸೋದು ಹೇಳ್ತಾ ಇದ್ದಾರೆ. ಪ್ರತಿ ಕಾಲಕ್ಕೂ ಬೇರೆ ಬೇರೆ ಆಗ್ತಾ ಬಂದದ. ಇವತ್ತು ಮತಪಟ್ಟಿಯನ್ನು ಅಂದ್ರೆ ಈ ಒಂದು ವೋಟರ್ ಲಿಸ್ಟನ್ನು ಬದಲು ಮಾಡುವಂಥ, ಒಬ್ಬರು 4-5 ಕಡೆ ವೋಟ್ ಹಾಕುವಂಥದ್ದು, ಸತ್ತವ್ರು ಇದ್ರು ಸಹ ಅವ್ರು ಇಟ್ಕೊಂಡು ಮತ್ತೆ ಬೇರೆ ವೋಟ್ ಹಾಕ್ಸುವಂಥದ್ದು, ಇವೆಲ್ಲ ಹಿಂದಿದ್ದು. ಇದು ಹೊಸದಕ್ಕೆ ಕಂಡು ಹಿಡಿದಾರೆ. ಹೊಸದಾಗಿ ಮತ್ತು ನಮಗೆ ಬೇಡ ಅಂತ ವೋಟ್ಗಳು ಯಾವ ಇರ್ತಾವೆ, ಮ್ಯಾಕ್ಸಿಮಮ್ ತಮಗೆ ಬೇಡ ಅಂತ ಯಾವುದು ಮೈನಾರಿಟಿ, ಮುಸ್ಲಿಮ್ ಕಮ್ಯುನಿಟಿ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಕೆಲವೊಂದು ರೆಕಗ್ನೈಸ್ ಮಾಡಿರ್ತಾರೆ ಇಂಥವ್ರು, ಕಮ್ಯುನಿಸ್ಟ್ದಾಗಿರ್ಬೋದು ಅಥವಾ ಮತ್ತಾರದು ಆಗಿರ್ಬೋದು. ಅವ್ರು ನೋಟ್ ತರವಾರ ಅಂತ ಅವರು ಅದಕ್ಕೆ ಸಂಬಂಧಿಸಿದ ವಿಚಾರಧಾರೆ ಜನರು ನಿಧಾನಕ್ಕೆ ತೆಗೆದು ಹಾಕುವಂಥದ್ದು. ಈಗಂತೂ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟು ಬಿಟ್ಟಿದ್ದು, ಇಲ್ಲಪ್ಪ ಆಧಾರ ಮತ್ತು ವೋಟರ್ ID ಒಂದರಿಂದ ನಾವು ನಾಗರಿಕತ್ವವನ್ನು ಫೈನಲ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋಂಥ ಕಾರಣಕ್ಕಾಗಿ. ಹೀಗಾಗಿ ಅದಕ್ಕೂ ಶಕ್ತಿನೂ ಅದ ನಮ್ಮ ಇದಕ್ಕೆ, ಯಾವುದೋ ಎಲೆಕ್ಷನ್ ಕಮಿಷನ್ಗೆ ಅದನ್ನು ಬಳಗಿಸ್ಕೊಂಡು ತಮ್ಗೆ ಬೇಡಾದಂಥವ್ರು ತೆಗೆಯೋದು ಬೇಕಾದ್ರೆ ಹಾಕೋದು. ನಾಳೆ ಉತ್ತರ ಕೊಡಬೇಕಾಗ್ತದೆ ಅಂತ ಏನೋ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದ. ಬಟ್ ಅದು ಹೇಳಿದ್ರೆ ಅವರು ಈ ಎಲೆಕ್ಷನ್ ಕಮಿಷನರ್ ಸುಲಭವಾಗಿ ತನ್ನ ಕೆಲಸನ ಬಿಟ್ಟುಕೊಡೋದಿಲ್ಲ. ಯಾಕಂದರೆ ಈಗಾಗಲೇ ಅದು ಮಾಡೋದನ್ನು ನೋಡಿದ್ರೆ ಇವತ್ತಿನ ಸರ್ಕಾರಕ್ಕೆ ಅನುಕೂಲ ಆಗುವಂಥ ಹೆಜ್ಜೆಗಳು ಇರ್ತಾ ಇದೆ ಅಂತ. ಇಂಥ ಸಂದರ್ಭದಲ್ಲಿ ಅದ್ರ ವಿರುದ್ಧ ಹೋರಾಟ ಮಾಡೋ ಮುಂದೆ ಸಹಜವಾಗಿ ಈ ರಾಜನ್ನ ಸಹಜ ಹೇಳಿದ್ರು ಅಥವಾ ಯಾವ ಕಾರಣಕ್ಕೆ ಹೇಳಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಆ ಕಾರಣಕ್ಕಾಗಿ ಇವತ್ತು ವಜಾ ಆಗಿದ್ದಾರೆ ಆ ಎಲ್ಲ ನೆಲೆಗಟ್ಟಲೆ. ಮತ್ತು ಇನ್ನೊಂದು BK ಹರಿಪ್ರಸಾದರು ಒಂದು ಮಾತು ಹೇಳ್ತಾರೆ, ಇಲ್ಲ ಷಡ್ಯಂತ್ರ ಆಗಿದೆ ಮತ್ತೇನೂ ಆಗಿದೆ ಅಂತೇಳಿ. ಅದಕ್ಕೆ ರಾಜಕಾರಣದಲ್ಲಿ ಷಡ್ಯಂತ್ರ ಸಹಜ ಅನ್ನುವಂಥ ಮಾತನ್ನು BK ಹರಿಪ್ರಸಾದರು ಹೇಳ್ತಾರೆ. ರಾಜಕೀಯದಲ್ಲಿ ಷಡ್ಯಂತ್ರ ಸಾಮಾನ್ಯ, ರಾಜಕಾರಣಿಗಳು ಅದನ್ನು ಎದುರಿಸಬೇಕಾಗುತ್ತದೆ. ರಾಜಣ್ಣ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದೆಯೋ ಇಲ್ಲವೋ ಎಂಬುದು ಭವಿಷ್ಯದಲ್ಲಿ ಗೊತ್ತಾಗುತ್ತದೆ. ಈಗಂತ ಗೊತ್ತಾಗೋದಿಲ್ಲ ಯಾರು ಮಾಡ್ಯಾರ ಅಂತೇಳಿ, ಇಂದಿನ ನಾಳೆ ಗೊತ್ತಾಗ್ತದೆ. ಇಲ್ಲಂತಲ್ಲ, ರಾಜಣ್ಣ ಅವ್ರನ್ನ ಸಂಪುಟದ ವಜಾ ಮಾಡುವ ಮೂಲಕ ಪಕ್ಷದ ಶಿಸ್ತನ್ನು ಪಾಲಿಸಬೇಕು. ಇದೊಂದು ಮೆಸೇಜು ಹೋಗೈತಿ. ಇವತ್ತು ಯಾರಾದರೂ ಪಕ್ಷ ವಿರೋಧ ಹೋದ್ರೆ ತೆಗೆದು ಹಾಕ್ತಾರಪ್ಪ ಅಂತ. ಯಾಕಂದರೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಅದ ಅವ್ರದ್ದು. ಇವಾಗ ಸರ್ಕಾರ ಬಿದ್ದು ಹೋದ್ರು ಗ್ಯಾರಂಟಿ. ಸಿದ್ದರಾಮಯ್ಯರಿಗಾಯ್ತು, ರಾಹುಲ್ ಗಾಂಧಿ ಅವ್ರಿಗೆ ಇಬ್ಬರಿಗೂ ಹೋದ. ಹೀಗಾಗಿ ಅದನ್ನು ಮಾಡಿದ್ದಾರೆ, ಪಾಲಿಸಬೇಕು ಎಂಬ ಬಲವಾದ ಸಂದೇಶವನ್ನು ಎಲ್ಲರಿಗೂ ಪಕ್ಷ ರವಾನಿಸಿದೆ. ಹೀಗಾಗಿ ಈ ಒಂದು ನೆಲೆಗಟ್ಟಿನೆಲ್ಲ ತಪ್ಪೇನು ಮಾಡಿಲ್ಲ ಹೈಕಮಾಂಡ್, ಇವರು ತಪ್ಪಾಗಿರೋ ಅನ್ನೋಂಥ ಮಾತು. ಒಟ್ಟಾರೆ ಏನೂ ಇರಲಿ, ಇದನ್ನು ಸರಿಯಾಗಿ ಸಮಯಕ್ಕೆ ತಕ್ಕಂಗೆ ಬಳಸಿಕೊಳ್ಳುವಲ್ಲೇ BJPಗೆ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ರಾಜಣ್ಣರ ಸ್ಟೇಟ್ಮೆಂಟನ್ನಾಗಿರ್ಬೋದು, ರಾಜಣ್ಣ ಅವರ ನಾವು ಬೆಂಬಲ ಸೂಚಿಸ್ತೀವಿ ಅನ್ಕೊಂತ ಅವ್ರನ್ನ ದೂರ ಸರಿಸುವಂಥ ಕೆಲಸ ಆಗಿರ್ಬೋದು. ಇದಕ್ಕೆ ಷಡ್ಯಂತ್ರ ಅಂತ ಹೇಳ್ತಿರೋ ಮತ್ತೇನಂತರೂ ಗೊತ್ತಿಲ್ಲ ನನಗೆ. ಆದರೆ ಇದು ನಡೆದಿದ್ದಂತೆ ಸುಳ್ಳೇನಲ್ಲ. ಬಟ್ ಈ ಎಲ್ಲ ಡೆವಲಪ್ಮೆಂಟ್ ನಡಕ್ಕೆ ಈ ರಾಜಣ್ಣವರ ಮಗನಿಗೆ ಸಚಿವ ಸ್ಥಾನದ ಪತ್ರ ಕಟ್ಟುವ ತಯಾರಿಯನ್ನು ಸಿದ್ದರಾಮಯ್ಯ ನಡೆಸಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಅದು ಒಂದು ರೀತಿಯಿಂದ ನಮ್ಮ ರಾಜಣ್ಣವ್ರನ್ನ ಸಮಾಧಾನ ಮಾಡುವಂಥದ್ದು, ಅಥವಾ ಅವ್ರು ಪುಟದ ಎದ್ದು ನಿಂತು ಮತ್ತೇನು BJPಗೂ ಮತ್ತೆ ಹೋಗಲಾರ್ದಂಗೆ ತಡೆಯುವಂಥದ್ದು ಕೆಲಸ ಮಾಡಲಿಕ್ಕೆ ಇದ್ದಾರೆ ಸಿದ್ದರಾಮಯ್ಯನವರು. ಮತ್ತು ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸಹ ಸಪೋರ್ಟ್ ಅವರಿಗಿದೆ ಅಂತ ತಿಳ್ಕೊಂಡಿದ್ರಿ. ಈಗ ಒಟ್ಟಾರೆಯಾಗಿ ರಾಜಣ್ಣ ವಜಾ ಆಗಿರ್ಬೋದು, ಆದರೆ ರಾಜಣ್ಣರ ಸಂತತಿ ಇಲ್ಲಿ ಮತ್ತು ಸಚಿವರಾಗುವ ಎಲ್ಲ ಸಾಧ್ಯಗಳು ಕಂಡು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ರಾಜಣ್ಣ ಈಗಿನ ಮಟ್ಟಿಗೆ ಮಾತ್ರ ಕಾಂಗ್ರೆಸ್ ಬಿಟ್ಟು ಹೋಗುವ, BJP ಸೇರುವ ಯೋಚನೆಗಳಿಲ್ಲ ಅಂತ ಒಂದಿಷ್ಟು ಹೇಳ್ಬೋದೇನೋ. ಬಟ್ ನಾಳೆ ಯಾರು ಬಲ್ಲರು? ಯಾಕಂದರೆ ರಾಜಕೀಯದಲ್ಲಿ 24 ತಾಸು ಭಾಳ ಮಹತ್ವದಿರ್ತದೆ, ಅಷ್ಟು ಬೇಕಾದ್ದು ಆಗ್ತದೆ ಅಂತ ಸಾಕಷ್ಟು ಉದಾಹರಣೆ ಕೊಡ್ಬೋದು ನಾವು. ಅದರಲ್ಲೂ ಹಿರಾ ಶುಗರ್ ಬಗ್ಗೆ ಸ್ಪಷ್ಟ ಉದಾಹರಣೆ ಕೊಡ್ಬೋದು. ಮೊದಲು AB ಪಾಟೀಲರು ಮತ್ತು ಕತ್ತಿಗಡೆ ಬಂದಂಥ ಹಿರಾ ಶುಗರ್ ಡೈರೆಕ್ಟರ್ಗಳು ಈಗ ಮತ್ತು ಜೊಲ್ಲೆ ಮತ್ತು ಜಾರಕಿಹೊಳಿ ಹೋಗಿದ್ದಾರೆ. ಇದೇನು ತೋರಿಸ್ತದೆ ಅಂದ್ರೆ ಅಸ್ಥಿರತೆ ರಾಜಕೀಯದಲ್ಲಿ. ಈಗಾಗಲೇ ಹೇಳ್ತಾರೆ, ಗಾಂಧಿ ಮಾತು ಆಯ್ತಲ್ಲ, ನಿಮಗೆ ಗೊತ್ತಿದ್ದ ಮಾತು, 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತೆ ಕಡೆ. ಇದು ನೀವು ತಿಳ್ಕೊಡ್ರಿ ಅಂತ ಹೇಳ್ತಾ ರಾಜಣ್ಣ ತುರ್ತು ಕಾಂಗ್ರೆಸ್ನಲ್ಲಿ ಗಟ್ಟಿಗ ಅಂತ ಮಾತ್ರ ಹೇಳ್ದ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಥರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.